ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಸಮಗ್ರ ಅಭಿವೃದ್ಧಿ ಹೋರಾಟ ಸಮಿತಿ ವತಿಯಿಂದ ದಾಂಡೇಲಿ ಸಮಗ್ರ ಅಭಿವೃದ್ಧಿ ಹೋರಾಟ ಸಮಿತಿ ಹಾಗೂ ಕರ್ನಾಟಕ ಯುವ ಜಾಗೃತಿ ವೇದಿಕೆ ಸಹಯೋಗದಲ್ಲಿ ಪತ್ರಕರ್ತ ಹಾಗೂ ಹೋರಾಟಗಾರ ಬಸವರಾಜ್ರವರು ಹಾಗೂ ಹಿರಿಯ ಹೋರಾಟಗಾರ ಅಕ್ರಮ್ ಖಾನ್, ರಾಜೇಂದ್ರ ದೇಶನೂರು, ಸಲೀಂ ಬಯ್ಯ, ಲಕ್ಷ್ಮಣ ಕಾದ್ರೊಳ್ಳಿ, ಉಪೇಂದ್ರ ರುದ್ರಮುನಿ, ಮಲ್ಲು ಸಾತನವರು ಸೇರಿ ವಿವಿಧ ಹೋರಾಟಗಾರರ ನೇತೃತ್ವದಲ್ಲಿ ಕಿತ್ತೂರು, ವೀರಾಪುರ, ಎಂಕೆ ಹುಬ್ಬಳ್ಳಿ ಭಾಗದ ಸಮಸ್ಯೆಗಳು ಹಾಗೂ ದಾಂಡೇಲಿ ನಗರ ಸಭೆ ವ್ಯಾಪ್ತಿಯ G+2 ಮನೆಗಳ ಹಂಚಿಕೆ ಸಮಸ್ಯೆಗಳ ಬಗ್ಗೆ ಸುವರ್ಣ ಅಧಿವೇಶನದ ಪ್ರತಿಭಟನಾ ಸ್ಥಳದಲ್ಲೂ ಭಾರಿ ಸದ್ದು ಮಾಡಿತು. ಇನ್ನು ಪ್ರತಿಭಟನಾ ಸ್ಥಳಕ್ಕೆ ಕರ್ನಾಟಕ ಸರ್ಕಾರದ ಪ್ರತಿನಿಧಿಯಾಗಿ ಆಗಮಿಸಿದ ಅಬಕಾರಿ ಸಚಿವ ಆರ್.ಬಿ. ತಿಮ್ಮಾಪುರ ಅವರು ಮನವಿ ಸ್ವೀಕಾರ ಮಾಡಿ ಅತಿ ಶೀಘ್ರದಲ್ಲಿ ಈ ಬಗ್ಗೆ ಸಮಸ್ಯೆ ಬಗೆಹರಿಸುವುದಕ್ಕೆ ಸಿಎಂ ಬಳಿ ಹೋರಾಟಗಾರರ ನಿಯೋಗವನ್ನ ಕರೆದುಕೊಂಡು ಹೋಗಲಾಗುತ್ತೆ ಅಂತ ಹೇಳಿದ್ದಾರೆ. ಹೋರಾಟಗಾರರು ಇವತ್ತು ಏನು ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರ ಸಮಗ್ರ ಅಭಿವೃದ್ಧಿ ಹೋರಾಟ ಸಮಿತಿ ಸಹಯೋಗದಲ್ಲಿ ದಾಂಡೇಲಿ ಸಮಗ್ರ ಅಭಿವೃದ್ಧಿ ಹೋರಾಟ ಸಮಿತಿ ಹಾಗೂ ನಮ್ಮ ಕರ್ನಾಟಕ ಯುವ ಜಾಗೃತಿ ಸಮಗ್ರ ಹೋರಾಟ ಸಮಿತಿ ಈ ಒಂದು ಸಹಯೋಗದಲ್ಲಿ ಸಾಕಷ್ಟು ಉತ್ತರ ಕನ್ನಡ ಕ್ಷೇತ್ರದ ಸಾಕಷ್ಟು ತಾಲೂಕುಗಳ ಸಂಬಂಧಿಸಿದಂತೆ ವಿವಿಧ ಸಮಸ್ಯೆಗಳಿಟ್ಕೊಂಡು ಇವತ್ತು ಬೆಳಗಾವಿಯ ಒಂದ್ ರೀತಿ ಚಳಿಗಾಲದ ಸುವರ್ಣ ಅಧಿವೇಶನ ಸಂದರ್ಭದಲ್ಲಿ ಒಂದ್ ರೀತಿ ನಮ್ಮ ಜಲ್ವಂತ ಸಮಸ್ಯೆಗಳನ್ನಾಗಿ ಮಾರ್ಪಟ್ಟಿರ್ತಕ್ಕಂಥ ಈ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಳಿಕ್ಕೆ ನಾವು ಒಂದ್ ರೀತಿ ಹೋರಾಟ ಪ್ರಾರಂಭ ಮಾಡಿದ್ವಿ. ವಿಶೇಷವಾಗಿ ಈ ಸಂದರ್ಭದಲ್ಲಿ ಹಿರಿಯರಾಗಿರ್ತಕ್ಕಂಥ ಅಕ್ರಮ್ ಖಾನ್ ಸಾಹೇಬ್ರು ಇದ್ದಾರೆ, ಮತ್ತೆ ಸಹೋದರಿಯಾಗಿರ್ತಕ್ಕಂಥ ಮುಜಿಬಾ ಚಬ್ಬಿ ಮೇಡಮ್ ಅವರು ಇದ್ದಾರೆ. ಹೀಗೆ ಹಲವಾರು ನಮ್ಮ ವೀರಾಪುರ ಇರ್ಬೋದು, ಅಮರಾಪುರ ಇರ್ಬೋದು, ಎಂಕೆ ಹುಬ್ಳಿ ಇರ್ಬೋದು, ಮತ್ತೆ ದಾಂಡೇಲಿ ಸಾಕಷ್ಟು ಗೌರವಾನ್ವಿತ ಎಲ್ಲ ಹಿರಿಯರು ಇದ್ದಾರೆ, ಹಿರೇಟಿವಳಿಯವರು ಇದ್ದಾರೆ. ವಿಶೇಷವಾಗಿ ನಮ್ಮ ಸಮಸ್ಯೆಗಳು ಹಿಂಗಿವೆ. ಒಂದ್ ಕಡೆ ಈ ಒಂದು ನಮಗೆ ಏನು ಕಿತ್ತೂರು ಕರ್ನಾಟಕ ಅಂತ ಘೋಷಣೆ ಮಾಡಿದ್ರು. ಕಲ್ಯಾಣ ಕರ್ನಾಟಕಕ್ಕೆ ಸಾಕಷ್ಟು ಸಚಿವ ಸ್ಥಳ ಕೊಟ್ರು, ಪ್ರತ್ಯೇಕ ಸಚಿವಾಲಯ ಕೊಟ್ರು, ಅದಕ್ಕೆ ಅನುದಾನ ಕೊಟ್ರು. ಕಿತ್ತೂರು ಕರ್ನಾಟಕ ಮಾತ್ರ ಘೋಷಣೆ ಆಯ್ತು. ಇಲ್ಲಿವರೆಗೂ ಸಹ ಆ ಕಿತ್ತೂರು ಕರ್ನಾಟಕಕ್ಕೆ ಅಭಿವೃದ್ಧಿ ಅನುದಾನ ಬಿಡುಗಡೆ ಆಗಿಲ್ಲ. ಅದೇ ರೀತಿ ಅದಕ್ಕೆ ಒಂದು ಪ್ರತ್ಯೇಕ ಸಚಿವಾಲಯ ಆಗಿಲ್ಲ. ಸೆಕೆಂಡ್ ಪಾಯಿಂಟು, ಮೊದಲಿಂದನೂ ಸಹ ಒಂದು ಉತ್ತರ ಕನ್ನಡದಲ್ಲೇ ತುಂಬಾ ಸದಾ ಸುದ್ದಿಯಲ್ಲಿರ್ತಕ್ಕಂಥದ್ದು ದಾಂಡೇಲಿ. ದಾಂಡೇಲಿ ಅಂದಿದ ತಕ್ಷಣ ಬರ್ತಕ್ಕಂಥದ್ದು G+2. ಸಾಕಷ್ಟು ಬಡವ್ರಿಗೆ ಅನುಕೂಲ ಆಗ್ಲಿ ಅಂತ ಹೇಳ್ಬಿಟ್ಟು ಸುಮಾರು 100ಕ್ಕೂ ಹೆಚ್ಚು ಮನೆಗಳನ್ನ ಸರ್ಕಾರ ಬಿಡುಗಡೆ ಮಾಡ್ತು. ಹತ್ತತ್ರ ಒಂದು ದಶಕ ಆಗ್ತಾ ಬಂತು. ಇಂಥ ಸಂದರ್ಭದಲ್ಲಿ ಒಂದು ದಶಕ ಆದ್ರೂ ಸಹ ಯಾರೋ ಗುತ್ತಿಗೆದಾರ ಪುಣ್ಯಾತ್ಮ ಒಂದ್ 130 ಮನೆ ಮಾತ್ರ ಹಸ್ತಾಂತರ ಮಾಡೋಗಿದ್ದಾನೆ. ಅದು ಸಹ ಆಟುಕುಂಟು ಲೆಕ್ಕಕ್ಕಿಲ್ಲ. ಇನ್ ಮಿಕ್ನಾದವ ಅರ್ಧಂಬರ್ಧ ಕಟ್ಬಿಟ್ಟು ಹೋಗಿದ್ದಾನೆ, ಪರಂತು ಯಾವುದೇ ರೀತಿ ಉಪಯೋಗ ಇಲ್ಲ. ಸಾಕಷ್ಟು ಒಂದು 800ಕ್ಕೂ ಜನ ಅರ್ಜಿ ಹಾಕಿದ್ದಾರೆ. ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಮತ್ತೆ ದಾಂಡೇಲಿಯಲ್ಲಿ ತುಂಬಾ ಬಡವರು, ಮಧ್ಯಮ ವರ್ಗದವರು, ಮತ್ತೆ ದುಡ್ಕೊಂಡು ತಿಂತಕ್ಕಂಥ ಕುಟುಂಬಗಳು ಇದ್ದಾರೆ. ಇಂಥ ಸಂದರ್ಭದಲ್ಲಿ ಜನಪ್ರತಿನಿಧಿಗಳಾಯ್ತು, ಆ ಉತ್ತರ ಕನ್ನಡ ಜಿಲ್ಲಾಡಳಿತ ಆಯ್ತು, ಮತ್ತೆ ಸಚಿವರಾಯ್ತು, ಇಲ್ಲಿವರೆಗೂ ಸಹ ಪಾಳು ಬಿದ್ದೋಗ್ತವೆ, ಪರಂತು ಭೂತದ ಬಂಗ್ಲೆಗಳಾಗಿದ್ದಾವೆ G+2. ಇಲ್ಲಿವರೆಗೂ ಸಹ ಅದನ್ನ ಒಂದು ಕಟ್ಟಿಲ್ಲ. ಜೊತೆಗೆ ಆ ಬಡವರು ಹಣ ಕಟ್ಟಿಸ್ತಿರ್ತಕ್ಕಂಥದ್ದು ಅದು ಹಂಗೆ ಇದೆ. ಇಂಥ ಸಂದರ್ಭದಲ್ಲಿ ಬಡವರು ಬಡ್ಡಿ ಕಟ್ಬಿಟ್ಟು ಇವತ್ತು ಬೀದಿ ಬೀಳ್ತಕ್ಕಂಥ ಪರಿಸ್ಥಿತಿ ನೋಡಾಗೈತೆ. ಇಂಥ ಸಂದರ್ಭದಲ್ಲಿ ದಾಂಡೇಲಿ ನಗರ ಸಭೆಯ ವಿಶೇಷವಾಗಿ ಅಲ್ಲಿರ್ತಕ್ಕಂಥ ಬಡವರಿಗೆ, ಮಧ್ಯಮ ವರ್ಗದವರಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು. ಮತ್ತೆ ನಮ್ಮ ಆ ಎಂಕೆ ಹುಬ್ಬಳ್ಳಿಯಲ್ಲಿ ಇರ್ತಕ್ಕಂಥ ಒಂದ್ ರೀತಿ ಪಟ್ಟಣ ಪಂಚಾಯತಿಯಲ್ಲಿ ಇರ್ತಕ್ಕಂಥ ಒಂದು ಪಟ್ಟಣವನ್ನ ಹೋಬಳಿ ಕೇಂದ್ರವಾಗಿ ಮಾರ್ಪಡಿಸಬೇಕು. ಮತ್ತೆ ಪೊಲೀಸ್ ಸ್ಟೇಷನ್ ಮಾಡಬೇಕು. ಮತ್ತೆ ನಮ್ಮ ವೀರಾಪುರ ಗ್ರಾಮದ ಆ ಒಂದು ಪದೇ ಪದೇ ಮಳೆಗಾಲದಲ್ಲಿ ಮುಳುಗಡೆ ಆಗುತ್ತೆ ಎಂಕೆ ಹುಬ್ಳಿಯಿಂದ ಸಂಪರ್ಕ ಮಾಡುವಾಗ, ಅದನ್ನ ಒಂದ್ ರೀತಿ ಮೇಲ್ದರ್ಜೆಗೆ ಎತ್ತರಿಸಕ್ಕೆ ಏರಿಸಬೇಕು. ಮತ್ತೆ ಎಂಕೆ ಹುಬ್ಳಿಯಲ್ಲಿ ರೈತ ಸಂಪರ್ಕ ಕೇಂದ್ರ ಮಾಡಬೇಕು. ಮತ್ತೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅತ್ಯಂತ ವೇಗವಾಗಿ ಬೆಳೀತಾ ಇರ್ತಕ್ಕಂಥ ಒಂದ್ ರೀತಿ ಪಟ್ಟಣ ಅಂದ್ರೆ ರಾಮನಗರ. ಈ ರಾಮನಗರವನ್ನ ಒಂದ್ ರೀತಿ ಪ್ರತ್ಯೇಕ ತಾಲೂಕು ಕೇಂದ್ರವಾಗಿ ಮಾಡಬೇಕು ಅಂತ ಹೇಳ್ಬಿಟ್ಟು ಹೀಗೆ ಹಲವಾರು ವಿವಿಧ ವಿಷಯಗಳನ್ನ ಇಟ್ಕೊಂಡು ನಾವು ಹೋರಾಟ ಮಾಡ್ತಾ ಇದೀವಿ. ಇದ್ರ ಜೊತೆಗೆ ಗಿರಿಯಲ ಬೆಂಚನಮಡಿ ಪ್ರತ್ಯೇಕ ಗ್ರಾಮ ಪಂಚಾಯತಿ ಆಗ್ಬೇಕು. ಮತ್ತೆ ಖಾನಾಪುರ ತಾಲೂಕಿನ ಚಿಕ್ಕಂಗ್ರೊಳ್ಳಿ, ಹಿರೇಂಗ್ರೊಳ್ಳಿ, ಇಂಡಲ್ಗ ಸೇರಿಸಿ ಪ್ರತ್ಯೇಕ ಗ್ರಾಮ ಪಂಚಾಯತಿ ಆಗ್ಬೇಕು. ಹೀಗೆ ವಿವಿಧ ವಿಷಯಗಳನ್ನ ಇಟ್ಕೊಂಡು ನಾವು ಹೋರಾಟ ಮಾಡ್ತಾ ಇದೀವಿ. ಇವತ್ತು ನಾವು ಕೇಳೋದಿಷ್ಟೇ, ಹೋರಾಟ ನಾವ್ ಯಾವತ್ತೂ ಸಹ ಜೀವಂತವಾಗಿ ಇಟ್ಕೊಂಡಿದೀವಿ. ಅದು ನಮ್ಗೆ ನೋವುಂಟು ಮಾಡಿರ್ಬೋದು, ಕೆಲವರು ಟಾರ್ಗೆಟ್ ಮಾಡಿರ್ಬೋದು, ಆದ್ರೆ ನಾವು ಹೋರಾಟ ಮಾಡೋದಕ್ಕೂ, ಯಾಕಂದ್ರೆ ನಮ್ಮ ಹಕ್ಕು, ನಮ್ಮ ಜನಗಳ ಹಕ್ಕು, ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹೋರಾಟ ಮಾಡ್ತಕ್ಕಂಥ ಹಕ್ಕು ಎಲ್ಲರಿಗೂ ಇದೆ.
ಸದರಿ ಪ್ರಕಾರ ನಾನು ಸರ್ಕಾರಕ್ಕೆ ಜನಪದದಲ್ಲಿ ಗಮನ ತಗೋಕ್ಕೆ ಬಂದಿದ್ದೀನಿ. ದಯವಿಟ್ಟು ನಮ್ಮ ಮನವಿನ ಸ್ವೀಕಾರ ಮಾಡಿ ಜನಪ್ರತಿನಿಧಿಗಳೇ, ಸಚಿವರೇ. ನೋಡಿ, ನಾವು ಇವತ್ತು ಬೀದಿಗೆ ಬಿದ್ದು ಹೋರಾಟ ಮಾಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗೈತೆ. ನಿಮ್ಗೆ ಏನಾದ್ರು ಮಾನವೀಯತೆ ಇದ್ರೆ ಬರೀ ವೋಟ್ ಬ್ಯಾಂಕ್ ಮಾತ್ರ ಸೀಮಿತ ಮಾಡ್ಕೊಳಕ್ ಹೋಗ್ಬೇಡಿ ಜನಗಳನ್ನ. ಇದನ್ನ ದಯವಿಟ್ಟು ಈ ಎಲ್ಲಾ ಸಮಸ್ಯೆಗಳನ್ನ ಬಗೆಹರಿಸ್ತೀರಾ ಅಂತ ಹೇಳ್ಬಿಟ್ಟು ನಾನೊಬ್ಬ ಪತ್ರಕರ್ತನಾಗಿ ಹೋರಾಟಗಾರನಾಗಿ ನಿರೀಕ್ಷೆ ಮಾಡ್ತೀನಿ. ನಮಸ್ತೆ. ಎಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್, ತಹಸೀಲ್ದಾರ್ ಎಲ್ಲ ಸೇರಿ ಆ ಒಂದು ಬಡವನ ಮನೆ ಅಥವಾ ಅಂಗಡಿ ಇದ್ರೆ ಕಿತ್ತಾಕ್ತಾರೆ. ಅದೇ ಕೋಟ್ಯಾಧಿಪತಿಗಳಿದ್ರೆ ಅವರಿಗೆ ಅಫಿಷಿಯಲಿ ಪರವಾನಗಿ ಕೊಟ್ಟು ಕೆಲಸ ಮಾಡಿಸ್ತಾರ. ಇಂಥ ಪರಿಸ್ಥಿತಿಯಲ್ಲಿ ಇವತ್ತು ದಾಂಡೇಲಿಯಲ್ಲಿ ನಾವು ಸತತವಾಗಿ ಹೋರಾಟ ಮಾಡ್ತಾ ಇದ್ದೇವೆ. ಇವತ್ತು ಸಹ ಮತ್ತೆ ಸರ್ಕಾರದ ಒಂದು ಗಮನ ಸೆಳೆಯಲಿಕ್ಕೆ ನಾವೆಲ್ಲರೂ ಸೇರಿ ಬಂದಿದ್ದೇವೆ. ಅದೇ ರೀತಿ ಖಾನಾಪುರ ತಾಲೂಕಿನ ಆಮೇಲೆ ಬೆಳಗಾವಿ ಜಿಲ್ಲೆಯ ಅನೇಕ ವಿಷಯಗಳು ಸಹ ಇದೆ. ಇದರ ಜೊತೆ ಎಲ್ಲ ಸೇರಿ ನಾವು ಇದಕ್ಕೆ ಬೆಂಬಲವಾಗಿ ನಿಂತು ಇವತ್ತು ಈ ಹೋರಾಟ ನಾವು ಮುನ್ನಡೆಸೋಕ್ಕಿಂತ ಮುಂಚೆ ಸರ್ಕಾರ ಇದರ ಬಗ್ಗೆ ಗಮನ ಹರಿಸಿಲ್ಲ ಅಂದರೆ ಖಂಡಿತವಾಗಿ ಮತ್ತೆ ನಾವು ಸರ್ಕಾರದ ವಿರುದ್ಧ ವಿಧಾನಸಭೆಯ ಅಧಿವೇಶನ ಸಂದರ್ಭದಲ್ಲಿ ಹೋಗಿ ಬೆಂಗಳೂರಿನಲ್ಲಿ ಮತ್ತು ಪ್ರತಿಭಟನೆ ಏನ್ ಹೇಳೋದಂದ್ರೆ ದಾಂಡೇಲಿಂದ ನಾವು ಇಲ್ಲಿ ಬೆಳಗಾವ್ ಬಂದಿದ್ದೀವಿ. ಅದಕ್ಕೋಸ್ಕರ ಅಧಿವೇಶನ ಚಾಲುವಾಗಿದೆ ಅಧಿವೇಶನದ್ದು. ಅದಕ್ಕೆ ನಾವು ಇಲ್ಲಿ ಬಂದಿದ್ದೀವಿ. ಆದ್ರೆ ನಮ್ದು G+2 ಮನೆಗಳದ್ದು ಏನೆಲ್ಲ ಬೇಡಿಕೆ ಇದೆ ಅಲ್ಲ, ಅದ್ ಮುಗಿಬೇಕು, ಅದ್ ಕೊಡ್ಬೇಕು ಅಂತ ನಾವು ಇಲ್ಲಿ ಮಟ್ಟ ಬಂದಿದ್ದೀವಿ. ಮತ್ತೊಂದು ಅದು ಗೌರ್ಮೆಂಟ್ ಹಾಸ್ಪಿಟಲ್ ಆಗಿದೆ ಅಷ್ಟೇ, ಅದ್ರ ಏನು ಉಪಯೋಗ ಇಲ್ಲ, ಹಂಗಾಗಿದೆ. ತಾಲೂಕಿಂದ ಹಾಸ್ಪಿಟಲ್ ಆಗಿಲ್ಲ, ಅದ್ರ ಬಗ್ಗೆ ಒಂದು ವಿಷಯ. ಮತ್ತೆ SI ಹಾಸ್ಪಿಟಲ್ 50 ವರ್ಷದ ಹಿಂದೆ ಆಗಿದ್ದು, ಅದೇನೋ ಮುಚ್ಚಲದ ಪ್ರಮಾಣ ಪತ್ರ ಬಂದಿತ್ತು. ಮತ್ತೆ ಎಲ್ಲ ಉಳಿಸ್ಕೊಂಡಿದೀವಿ. ಅದ್ ಮುಂದೆ ಏನ್ ಮಾಡ್ಬೇಕು ಅದಕ್ಕೆಲ್ಲ ನೀವೆಲ್ಲ ಯಾರಿದಾರಲ್ಲ ಅವರೆಲ್ಲ ಸರಿ ಮಾಡ್ಕೊಟ್ರೆ ನಮ್ಗೆಲ್ಲ ಎಲ್ಲದಕ್ಕೂ ನಾವು ಹಲ್ಯಾಳ್ಕೋಬೇಕು. ಏನ್ ಮಾಡಿದ್ರೆ ಹಲ್ಯಾಳ್ಕೋಬೇಕು. ಅದಕ್ಕೆ ತಾಲೂಕು ಆಗಿದೆ, ಮತ್ತೆ ತಾಲೂಕದ ಏನು ಸೌಲಭ್ಯ ಅಂತೂ ಏನೂ ಆಗಿಲ್ಲ. ಅದಕ್ಕೆ ನಾವೆಲ್ಲ ದಾಂಡೇಲಿ ಸಮಗ್ರ ಅಭಿವೃದ್ಧಿ ಹೋರಾಟ ಸಮಿತಿ ಬಂದಿದ್ದೀವಿ. ಇದೆಲ್ಲ ಮಾಡಿಕೊಡ್ಬೇಕಂತ ಹೇಳ್ತೀವಿ. ದಾಂಡೇಲಿ ಇರ್ಬೋದು, ಖಾನಾಪುರ ಹಾಗೂ ಕಿತ್ತೂರು ಕ್ಷೇತ್ರನ ಅಭಿವೃದ್ಧಿ ಪೂರ್ವವಾಗಿ ಮತ್ತೆ ಅವರು 5 ವರ್ಷ ಚುನಾವಣೆ ಪರ್ಯಂತ ಮರೆತು ಹೋಗಿ ಬರ್ತಾರು. ಇದು ಸಾಕಷ್ಟು ಸಲ ನಾವು ನೋಡಿದ್ದೇವೆ. ಚುನಾವಣೆ ಬಂದಂತ ಸಂದರ್ಭದಲ್ಲಿ ಯಾವುದೇ ಪ್ರತಿಯೊಂದು ರಾಜಕಾರಣಿಗಳು ಬರ್ತಾರು. ಅಭಿವೃದ್ಧಿ ಇಲ್ಲಿ ಸಾಕಷ್ಟು ಗುಡ್ಡಗಾಡು ಪ್ರದೇಶ ಐತಿ, ಸಾಕಷ್ಟು ನದಿಗಳು ಅದಾವ. ಈ ಉಪನದಿಗಳನ್ನ ದೊಡ್ಡ ನದಿಗಳಿಗೆ ನೀರಾವರಿಯಾಗಿ ಪೂರಕವಾಗಿ ರೈತರಿಗೆ ನೀರು ಕೊಡುವಂತ ಕೆಲಸ ಮಾಡ್ತೇವೆ ಅಂತೇಳಿ ಆಶ್ವಾಸನೆ ಕೊಡ್ತಾರೆ. ಹೊರತಾಗಿ ಚುನಾವಣೆ ಮುಗಿದ ನಂತರ ಈ 4 ತಾಲೂಕುಗಳನ್ನ ನಿರ್ಲಕ್ಷ್ಯ ಭಾವನೆಯಿಂದ ನೋಡ್ತಾರು. ಯಾಕಪ್ಪ ಅಂತಂದ್ರೆ ಅವ್ರಿಗೆ ಏನಾಗ್ಬಿಟ್ಟೈತೆ ಅಂದ್ರೆ ಖಾನಾಪುರ ತಾಲೂಕು ಇರ್ಬೋದು, ಕಿತ್ತೂರು ತಾಲೂಕು ಇರ್ಬೋದು, ಹಳ್ಯಾಳ್ ತಾಲೂಕು ಮತ್ತು ದಾಂಡೇಲಿ ತಾಲೂಕುಗಳಲ್ಲಿ ಸಾಕಷ್ಟು ಜನ ಹಿಂದುಳಿದ ಪ್ರದೇಶಗಳ ಹಿಂದುಳಿದ ಜನಾಂಗದಾರ ಅನ್ನೋದು ಅವ್ರಿಗೆ ಮನವರಿಕೆ ಐತಿ. ಹೋಟ್ ಪಾರ ತಗೊಳ್ಳೋದು, ಆಮೇಲೆ ಅವರು ಅಭಿವೃದ್ಧಿಯಾಗಿ ಸಾಕಷ್ಟು ಅದನ್ನ ಕೈ ಬಿಟ್ಬಿಡೋದು. ಇವತ್ತು ನಮ್ಮ ಖಾನಾಪುರ ತಾಲೂಕಿನಲ್ಲಿ ನೋಡ್ರಿ, ಸಾಕಷ್ಟು ಇವತ್ತು ಮಹದಾಯಿ ನದಿ ಇರ್ಬೋದು, ನಮ್ಮ ಕಳಸಾ-ಬಂಡೂರು ನದಿ ನಮ್ಮ ಖಾನಾಪುರ ತಾಲೂಕಿನ ನೀರಾದು ಸಾಕಷ್ಟು 7 ರಿಂದ 8 TMC ನೀರನ್ನು ಹೊಂದಿದಂತ ಒಂದು ನದಿ ಐತಿ. ಅದು ಇವತ್ತೇನೈತಿ ನಮ್ಮ ಖಾನಾಪುರ ತಾಲೂಕಿನಲ್ಲಿ ಹುಟ್ಟಿ ಖಾನಾಪುರ ತಾಲೂಕಿನ ರಿಟರ್ನ್ ಗೋವಾಕ್ ವೇಸ್ಟ್ ಆಗಿ ನೀರು ಹೊಂಟೈತಿ. ಆ ನೀರಿನ ಒಂದು ಸವಿ ರುಚಿ ಇಷ್ಟ ಐತಿ ಅಂತಂದ್ರೆ ಇವತ್ತು ನಾವು ಬಿಸ್ಲೇರಿ ಏನು ನೋಡ್ತಾರಲ್ಲ, ಇದಕ್ಕಿಂತ ಆಗದಿ ಅದರ ₹1 ಗಟ್ಟಿಯಾಗಿ ನೀವು ಬೆಳ್ಳಗೆ ತತ್ಕ್ಷಣವಾಗಿ ಹೊಳೆಯುವಂತ ನೀರು ಐತಿ ಗುಡ್ಡಗಾಡದಲ್ಲಿ ಒಂದು. ಆ ನೀರು ಇನ್ನೂ ಎಷ್ಟು ರುಚಿಕರಪ್ಪ ಅಂತಂದ್ರೆ ಸಾಕಷ್ಟು ಸಹ್ಯಾದ್ರಿ ಬೆಟ್ಟ ನಮ್ಮದು. ಆ ಸಹ್ಯಾದ್ರಿ ಬೆಟ್ಟದ ತುದಿಯಲ್ಲಿ ಹರಿದು ಬಿಡುವಂತಹ ನೀರು ಇಷ್ಟು ರುಚಿಕರ ಐತಿ. ಮನುಷ್ಯರಿಗೆ ಯಾವುದೇ ಒಂದು ಆಯುರ್ವೇದಿಕ ಔಷಧ ಕೊಡುವಂತ ಆ ಒಂದು ನೀರು ಸಹ ರುಚಿಯಾಗೈತಿ. ಅದನ್ನು ಇವತ್ತು ಸರ್ಕಾರ ಏನಾಗಿತ್ತಪ್ಪ ಅಂದ್ರೆ ಸುಮಾರು 15 ವರ್ಷದಿಂದ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಇದ್ದಾಗ ಆ ಕಟ್ಟಡವನ್ನು ಇದು ಮಾಡಿ ಮಹದಾಯಿ ನದಿಯನ್ನ ಈ ಕಡೆ ತಿರುವು ನದಿಯಾಗಿ ಮಾರ್ಪಡಿಸ್ತೇವೆ ಅಂತಂದ್ರು. ಅದನ್ನ ಮಾಡ್ರಿ ಏನಕ್ಕಿತ್ತಪ್ಪ ಅಂದ್ರೆ ನಮ್ಮ ಸುಮಾರು ಮಲಪ್ರಭಾ ನದಿ ದಂಡೆಯಲ್ಲಿ ಇರ್ತಕ್ಕಂಥ ಸಾಕಷ್ಟು ರೈತರಿಗೆ ಆ ಕಡೆ ವಿಶೇಷವಾಗಿ ನರಗುಂದ ನೋಲ್ಗೊಂದು ಕುಡಿಯಾಕ ಸೈಕಿ ದಿವಸದಾಗ ಅಲ್ಲಿ ನೀರು ಸಿಗೋಂಗಿಲ್ಲ. ಅಧಿವೇಶನ ಇದೆ, ಚಳಿಗಾಲದ ಅಧಿವೇಶನ ಇದೆ. ಎಲ್ಲರೂ ಕೂಡಿ ಹೋಗಿ ಒಂದೇನಾದ್ರು ಫೈಸಲೆ ಮಾಡ್ಕೊಂಡು ಬರೋಣ. ಏನ್ ಮಂತ್ರಿಗಳು ಏನ್ ಹೇಳ್ತಾರೆ, ಏನಾಗ್ತೈತೆ ನೋಡ್ಕೊಂಡು ಮಾಡ್ಕೊಂಡು ಬರೋಣ ಅಂತ ಬಂದ್ವಿ. ಅದು ಮಂತ್ರಿ ಏನ್ MLA ಗಳು ನಿಂತ್ಕೊಂಡಿಲ್ಲ. ಮನುಷ್ಯ ಅವ್ರು ಹಂಗ ಹೋಗ್ಬಿಟ್ರು, ಗಡಗಡ ಮಾಡ್ಕೊಂಡು ಹೋಗ್ಬಿಟ್ರು. ಅವ್ರು ಯಾರ್ದೇನ್ ಸಮಸ್ಯೆ ಐತಿ ಅಂತ ಕೇಳಿಲ್ಲ, ಹೇಳಿಲ್ಲ, ಹಂಗ ಹೋಗ್ಬಿಟ್ರು ಜಲ್ದಿ ಅರ್ಜೆಂಟ್ ಅಲ್ಲಿ. ಅದೇನೋ ಅರ್ಜೆಂಟ್ ಹೋದ್ರು ಪರವಾಗಿಲ್ಲ, ಮಾತಾಡಿದ್ರೆ ಪರವಾಗಿಲ್ಲ, ನಮ್ ಕೆಲಸ ಮಾಡ್ಕೊಟ್ರೆ ಸಾಕಷ್ಟೇ, ಮತ್ತೇನಿಲ್ಲ. ಮತ್ತೆ G+2 ಮನೆಗಳು 2013 ದುಡ್ಡು ತುಂಬಿದ್ದು, ಅದಿನ್ನೂ ಮಟ್ಟ ಮನಿನೂ ಕೊಟ್ಟಿಲ್ಲ. ಮನಿ ಪೂರ್ಣ ಕಂಪ್ಲೀಟ್ ಆಗಿಲ್ಲ. ಅದು ಕಾಂಟ್ರಾಕ್ಟರ್ ಯಾವನೋ ಬಂದಿದ್ದಾನಂತ ಅವ್ನಿಗೆ ಹಿಡ್ಕೊಂಡು ಸ್ವಲ್ಪ ಏನಾದ್ರು ಮಾಡಿ ಅದ್ ಮನಿ ಎಲ್ಲ ಕಂಪ್ಲೀಟ್ ಮಾಡ್ಕೊಟ್ರೆ ಒಳ್ಳೇದಾಗ್ತೈತಿ. ಮನಿ ಬಿದ್ದೋಗ್ತಾವ, ಮಾಡಿದ್ದು ಮನಿ ಬಿದ್ದೋಗ್ತಾವ. ಸುಮ್ಮನೆ ಎಲ್ಲ ವೇಸ್ಟ್ ಆಗ್ಬಿಡ್ತೈತಿ. ಅದೆಲ್ಲ ಮನಿ ಎಲ್ಲ ಸರಿ ಮಾಡಿಸಿ ಅವರೆಲ್ಲ ಯಾರಿಗೆ ಕೊಡೋದೈತಿ ಕೊಟ್ಬಿಟ್ರೆ ಚಲೋ ಆಗ್ತೈತಿ. ಅಲ್ಲೆಲ್ಲ ದಾಂಡೇಲಿಗಂತೂ ಯಾರು ಬರೋದು ಇಲ್ಲ, ಕೇಳೋದಿಲ್ಲ. ಅಲ್ಲಿ ಮಂತ್ರಿಗಳು ಹಂಗ ಇದಾವ, ಎಲ್ಲ ಕೌನ್ಸಿಲರ್ಗಳು ಹಂಗ ಇದಾವ. ಯಾರು ಯಾರಿಗೇನ್ ಕೇಳಂಗಿಲ್ಲ. ಪಾಪ ಅವ್ರ ಕಡೆಯಿಂದ ಒಬ್ಬರ ಕಡೆಯಿಂದ 50-80 ಸಾವಿರ ರೂಪಾಯಿ ತುಂಬಿಸ್ಕೊಂಡಿದ್ದಾರೆ. ಒಬ್ಬೊಬ್ಬರ ಕಡೆಯಿಂದ ಅಷ್ಟು ದುಡ್ಡು ತುಂಬಿಸ್ಕೊಂಡು ಮನಿ ಕೊಡ್ತಾ ಇಲ್ಲ. ಮತ್ತೆ G+2 ಮನೆಗಳು ಇತ್ತು. ಮತ್ತೆ ಇದು KHB ಡಿಪಾರ್ಟ್ಮೆಂಟ್ ಅವರು ಹೊಸಂಬೋಡಿದ ಅವರು 4,300 ಮನೆಯನ್ನು ಅವ್ರು ಅರ್ಜಿ ಹಾಕಿದ್ದಾರೆ. ದುಡ್ಡು ತುಂಬಿ ಅವರು ಹಾಕಿದ್ದಾರೆ. ಅವ್ರದ್ದು ಏನಿಲ್ಲ, ಆವಾಜಿಲ್ಲ, ಗಲಾಟಿಲ್ಲ. ಅವರು ಶಾಂತ ಆಗ್ಬಿಟ್ಟಾರೆ. G+2 ಮನೆ ಒಂದು ಮೇಡಮ್ ಬಂದಿದ್ರು. ಅವ್ರು ತಿಂಗಳಿಗೆ 100 ಮನೆ ಕೊಡ್ತೀವಿ ಅಂತ ಹೇಳಿದ್ರು. ಅವ್ರು
ಹೇಳಿದ್ರು 2 ವರ್ಷ ಆಯ್ತೇನೋ. ಅವ್ರು ಏನು ಪತ್ತೆನೇ ಇಲ್ಲ. ಅವರು ಟ್ರಾನ್ಸ್ಫರ್ ಆಗ್ತಾರೆ ಮತ್ತೆ ಹೊಸರು ಬರ್ತಾರೆ. ಅದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ ರೀ ಅನ್ಬಿಟ್ರೆ ಮುಗಿದು ಹೋಯ್ತು ಕೆಲಸ. ಮತ್ತೆ ಅವ್ರ ಕಡೆ ಎಲ್ಲ ರಿಪೀಟ್ ಮಾಡ್ಕೊತ ಕುತ್ಕೋಬೇಕು. ಮನಿ ಒಳಗೆಲ್ಲ ಹುತ್ತು ಬೀಳಾಕತ್ತಾವ, ಕಸ ಎಲ್ಲ ಎದ್ದೈತಿ, ಮತ್ತೆಲ್ಲ ವೇಸ್ಟ್ ಆಗ್ತೈತಿ. ಅದೇನ್ ಆಗಿದಷ್ಟು ಬೇಗ ಅವ್ರ ಮನಿಗಳೆಲ್ಲ ಮಾಡ್ಕೊಟ್ರೆ ಚಲೋ ಆಗ್ತೈತಿ ಎಲ್ಲರಿಗೂ. ಮತ್ತೆ ತಾಲೂಕಾಗಿ ಇಷ್ಟು ವರ್ಷ ಆಯ್ತು, ಮತ್ತೆ ತಾಲೂಕಿನ ಆಫೀಸ್ಗಳು ಇಲ್ಲ, ಇನ್ನು ಏನಿಲ್ಲ. ಯಾವ್ದಕ್ಕಾದ್ರೂ ಹಲ್ಯಾಕ್ ಹೋಗ್ಬೇಕಾಗ್ತೈತಿ. ಅದಕ್ಕೆ ಅದು ಆಫೀಸ್ಗಳು ಆಗ್ಬೇಕು, ಜನರಿಗೆ ಸವಲತ್ತು ಆಗ್ಬೇಕು. ಮತ್ತೆ ವೋಟಿಂಗ್ ಟೈಮ್ನಲ್ಲಿ ಎಲ್ಲ ಬರ್ತಾರೆ, ಮತ್ತೆ ವೋಟ್ ಮುಗಿದಂತ ಮುಗಿತ್ಕತಿ. ಅದಕ್ಕೆ ಎಲ್ಲಾರು ಸ್ವಲ್ಪ ಜನರಿಗೆ ಬಂದು ಅನುಕೂಲ ಮಾಡಿಕೊಟ್ರೆ ಒಳ್ಳೇದಾಗುತ್ತೆ. ದಾಂಡೇಲಿಯ ತಾಲೂಕಿನ ವಿವಿಧ ಸಮಸ್ಯೆಗಳ ಬಗ್ಗೆ ಒಂದು ಲಿಖಿತವಾದ ಮನವಿ ಈಗಾಗಲೇ ಮಾನ್ಯ ಸಚಿವರ ಮೂಲಕ ಮುಖ್ಯಮಂತ್ರಿಗೆ ಕಳಿಸಿದ್ದೇವೆ. ಇದರಲ್ಲಿ T+2 ಮನೆಗಳು ಕಳೆದ 10 ವರ್ಷಕ್ಕಿಂತ ಹೆಚ್ಚಿಗೆ ಆಯಿತು. ಇನ್ನುವರೆಗೆ ಆ ಮನೆಗಳ ಕೆಲಸ ಮುಗಿಸ್ತಾ ಇಲ್ಲ. ಫಲಾನುಭವಿಗಳಿಗೆ ಇವತ್ತು ಮನೆಗಳು ನೀಡ್ತಾ ಇಲ್ಲ. ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳ ವಿಳಂಬ ಧೋರಣೆಯಿಂದ ಈಗ ಇವತ್ತು ಮನೆ ಕೆಲಸ ಆಗ್ತಾ ಇಲ್ಲ ಅಂತೇಳಿ ನಾವು ವಿಷಾದ ವ್ಯಕ್ತಪಡಿಸ್ತೇವೆ. ಈಗಾಗಲೇ 108 ಮನೆಗಳು ಮಾತ್ರ ಕೆಲಸ ಮುಗಿದಿದೆ. ಉಳಿದು ಮನೆ ಇನ್ನುವರೆಗೆ ಕಾಮಗಾರಿ ಪ್ರಾರಂಭಿಸಿಲ್ಲ. ಕಾಮಗಾರಿ ಸಂಪೂರ್ಣವಾಗಿ ನಿಂತು ಹೋಗಿದೆ. ಅದರ ನಂತರ ಗೃಹ ಮಂಡಳಿಯಿಂದ ಮನೆ ನಿವೇಶನ ನೀಡಬೇಕಾಗಿತ್ತು. ಅದು ಸಹ 2013ರಲ್ಲಿ ಫಲಾನುಭವಿಗಳನ್ನು ಆರಿಸಿ ಅವರಿಂದ ದುಡ್ಡನ್ನು ತೆಗೆದುಕೊಂಡು ಅದು ಸಹ ಇವತ್ತು ಕಾರ್ಯಗತ ಮಾಡ್ತಾ ಇಲ್ಲ. ಅದರ ನಂತರ ನಮಗೆ ಈ ಒಂದು ದಾಂಡೇಲಿ ನಗರದಲ್ಲಿ ದಾಂಡೇಲಿ ತಾಲೂಕಾಗಿ 8 ವರ್ಷ ಆಯಿತು. ಆದರೆ ಸಂಬಂಧಪಟ್ಟ ಇನ್ನೂವರೆಗೆ ಕಚೇರಿಗಳು ಪ್ರಾರಂಭ ಮಾಡ್ತಾ ಇಲ್ಲ. ಏನು ಗೊತ್ತಾಗ್ತಾ ಇಲ್ಲ. ಹೊಸ ತಾಲೂಕು ಪ್ರಾರಂಭ ಮಾಡಲಿಕ್ಕೆ ಯೋಜನೆ ಮಾಡ್ತಾ ಇದ್ದಾರೆ. ಆದರೆ ಹಿಂದೆ ತಾಲೂಕು ಮಾಡಿದ್ದಕ್ಕೆ ಯಾವುದೇ ರೀತಿಯ ಸೌಲಭ್ಯ ಸಿಗ್ತಾ ಇಲ್ಲ. ಇದರ ನಂತರ ಮುಖ್ಯವಾಗಿ ದಾಂಡೇಲಿ ನಗರದಲ್ಲಿ ಮೇಲಿಂದ ಮೇಲೆ ಭೂ ಹಗರಣಗಳು ನಡೀತಾ ಇದ್ದಾವೆ. ಭೂ ಅತಿಕ್ರಮಣ ಕೋಟ್ಯಾಧಿಪತಿಗಳು ಮಾತ್ರ ಮಾಡ್ತಾ ಇದ್ದಾರೆ, ಬಡವರು ಯಾರು ಮಾಡ್ತಾ ಇಲ್ಲ. ಅಲ್ಲಿ ಒಂದು ಕಡೆ ಅತಿಕ್ರಮಣ ಮಾಡ್ತಾರೆ, ಆಮೇಲೆ ಒಂದು ವಾರದಲ್ಲಿ ಅವರ ಹೆಸರಿಗೆ ಆಶ್ರಯ ಯೋಜನೆ ಪಟ್ಟ ಮಾಡ್ತಾರೆ. ಆ ಪಟ್ಟದ ಕಾನೂನು ನಿಯಮಗಳು ಎಲ್ಲ ಇವತ್ತು ಉಲ್ಲಂಘಿಸ್ತಾ ಇದ್ದಾರೆ. ಇದರ ಬಗ್ಗೆಯೂ ಸಹ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ಹಲವಾರು ತಂದಿವಿ. ಏನು ಇದರಲ್ಲಿ ಆಕ್ಷನ್ ಕಾಣಿಸ್ತಾ ಇಲ್ಲ. ಇದರ ಬಗ್ಗೆಯೂ ಸಹ ನಾವು ಸರ್ಕಾರದ ಗಮನ ಸೆಳೆಯಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ದಾಂಡೇಲಿಯಲ್ಲಿ ಈ ಸುಮಾರು 1950ರಲ್ಲಿ ಸರ್ಕಾರಿ ಆಸ್ಪತ್ರೆ ಅಲ್ಲೇ ಆಗಿತ್ತು 50 ವರ್ಷ ಹಿಂದೆ. ಆದರೆ ESI ಆಸ್ಪತ್ರೆ ಇವತ್ತು ಆ ಆಸ್ಪತ್ರೆ ಮುಚ್ಚುವ ಸ್ಥಿತಿಗೆ ತಂದಿದೆ. ಬರೇ ಒಬ್ಬ ವೈದ್ಯರಿದ್ದು 35 ಹಾಸಿಗೆ ಆಸ್ಪತ್ರೆ, ಅಲ್ಲಿ ಯಾವುದೇ ರೀತಿ ಸೌಲಭ್ಯ ಸಿಗ್ತಾ ಇಲ್ಲ. ಇಡೀ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸುಮಾರು 1 ಕೋಟಿ ರೂಪಾಯಿಗಿಂತ ಹೆಚ್ಚಿನ ಇದು ವಂತಿಗೆ ESIದವ್ರು ತಗೊಳ್ತಾರೆ, ಸವಲತ್ತು ಕೊಡ್ತಾ ಇಲ್ಲ. ಇದರ ಬಗ್ಗೆಯೂ ಸಹ ಈಗಾಗಲೇ ಎಲ್ಲ ಅಧಿಕಾರಿಗಳಿಗೆ ದಿಲ್ಲಿಯವರೆಗೆ ಸಂಬಂಧಪಟ್ಟ ಮಂತ್ರಿಗಳಿಗೆ ಗಮನಕ್ಕೆ ತಂದ್ರು, ಅದವರು ಸಹ ಯಾವುದೇ ಕ್ರಮ ವಹಿಸ್ತಾ ಇಲ್ಲ. ಅದೇ ರೀತಿ ನಾವು ನಮ್ಮ ಜಿಲ್ಲೆ ತಾಲೂಕಿಗೆ ಸಂಬಂಧಪಟ್ಟ ಅನೇಕ ಬೇಡಿಕೆ ಸಲ್ಲಿಸಿದ್ದೇವೆ. ಅದರ ಜೊತೆಗೆ ಖಾನಾಪುರ ತಾಲೂಕಿನ ಆಮೇಲೆ ಬೆಳಗಾವಿ ಜಿಲ್ಲೆಗೆ ಕೆಲವು ಸಂಬಂಧಪಟ್ಟ ತಾಲೂಕಿನ ವಿಷಯಗಳ ಮುಗಿಸುವ ಈ ಸಂದರ್ಭದಲ್ಲಿ ಮನವಿ ಕೊಟ್ಟಿದ್ದೇವೆ. ಸರ್ಕಾರ ಇದರ ಬಗ್ಗೆ ಕೂಡಲೇ ಕ್ರಮ ವಹಿಸಬೇಕು. ಇಲ್ಲದಿದ್ದರೆ ಪುನಃ ನಾವು ಬೆಂಗಳೂರಿಗೆ ಅಧಿವೇಶನ ಸಂದರ್ಭದಲ್ಲಿ ಹೋಗುವ ಸ್ಥಿತಿ ಮತ್ತೆ ನಿರ್ಮಾಣ ಆಗಬಾರ್ದು ಅಂತೇಳಿ ನಾವು ಈ ಮೂಲಕ ಕೇಳ್ಕೊಡ್ತಾ ಇದ್ದೇವೆ. ನಾನು ಬಸವರಾಜ್ ಮಾತಾಡ್ತಾ ಇದ್ದೀನಿ. ಇವತ್ತು ನಮ್ಮ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರ ಸಮಗ್ರ ಅಭಿವೃದ್ಧಿ ಒಂದ್ ರೀತಿ ಸಮಿತಿಯಿಂದ ದಾಂಡೇಲಿ ಸಮಗ್ರ ಅಭಿವೃದ್ಧಿ ಹೋರಾಟ ಸಮಿತಿ ಹಾಗೂ ಕರ್ನಾಟಕ ಯುವ ಜಾಗೃತಿ ಸಮಿತಿ ಇದರ ಸಹಯೋಗದಲ್ಲಿ ನಮ್ಮ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಅನೇಕ ತಾಲೂಕುಗಳ ಜ್ವಲಂತ ಸಮಸ್ಯೆಗಳ ಕುರಿತು ನಾವು ಇವತ್ತು ಬೆಳಗಾವಿ ಸುವರ್ಣ ಚಳಿಗಾಲದ ಅಧಿವೇಶನ 2025ರ ಒಂದ್ ರೀತಿ ಪ್ರತಿಭಟನಾ ಸುವರ್ಣ ಗಾರ್ಡನ್ನಲ್ಲಿ ಹೋರಾಟ ಮಾಡ್ತಾ ಇದೀವಿ. ನಮ್ಮ ಬೇಡಿಕೆಗಳು ಇಂತಿವೆ. ವಿಶೇಷವಾಗಿ ಕಿತ್ತೂರು ಕರ್ನಾಟಕಕ್ಕೆ ಪ್ರತ್ಯೇಕ ಸಚಿವಾಲಯ ಸ್ಥಾಪಿಸುವುದು, ಮತ್ತೆ ಕಿತ್ತೂರು ತಾಲೂಕಿನ MK ಹುಬ್ಬಳ್ಳಿಗೆ ಪಟ್ಟಣಕ್ಕೆ ವಿಶೇಷವಾಗಿ ಪೊಲೀಸ್ ಠಾಣೆ ಮತ್ತೆ ನಾಡ ಕಚೇರಿ ಸ್ಥಾಪನೆ ಮಾಡ್ತಕ್ಕಂಥದ್ದು, ಮತ್ತೆ ನನ್ನ ಸಹೋದರ ತಾಲೂಕು, ನೆರೆಯ ಸಹೋದರ ಜಿಲ್ಲೆ ಉತ್ತರ ಕನ್ನಡ ಜಿಲ್ಲೆಯ ಸಹೋದರ ತಾಲೂಕು ದಾಂಡೇಲಿಯ ಸುಮಾರು 1100 ಎಷ್ಟು ಸರ್ 6 ಮನೆಗಳು 2016ರಲ್ಲಿ ಬಿಡುಗಡೆ ಆದ್ವು. ಅಲ್ಲಿರ್ತಕ್ಕಂಥ ಬಡವರು ಪಾಪ ದುಡ್ಡೆಲ್ಲ ತುಂಬಿದ್ರು ಸಾಲ ಸೋಲ ಮಾಡಿ. 2016ರಲ್ಲಿ ದುಡ್ಡೆಲ್ಲ ತಕೊಂಡು ಎಲ್ಲ ಈ ಕಾಂಟ್ರಾಕ್ಟರ್ ಪುಣ್ಯಾತರು ಮಾಡಿದ್ರು. ಇಲ್ಲಿವರೆಗೂ ಸಹ 2016ರಿಂದ ಇಲ್ಲಿವರೆಗೂ ಬಡವ್ರು ಕೊಟ್ಟಿರ್ತಕ್ಕಂಥದ್ದು ಬರೇ 100 ಎಷ್ಟೋ ಕೊಟ್ಟಿದ್ದಾರೆ 108. 2016ರಿಂದ ಇಲ್ಲಿವರೆಗೂ ನೀವು ಬರೀ 108 ಮನೆ ಕೊಡಕ್ಕೆ ಈ ವಸತಿ ಇಲಾಖೆ ಕರ್ನಾಟಕ ಸರ್ಕಾರ ಅದೇನ್ ಸತ್ತೈತೋ ಉಳ್ದೈತೋ ಗೊತ್ತಿಲ್ಲ.
ಆದ್ರೆ ಇವತ್ತು ಅಲ್ಲಿರ್ತಕ್ಕಂಥ ಬಡವ್ರು ಮಾತ್ರ ಬಡ್ಡಿ ಕಟ್ಬಿಟ್ಟೆ ಸಾಕಾಗಿದೆ ಪಾಪ, ಬೀದಿ ಬದಿ ವ್ಯಾಪಾರಸ್ಥರೆಲ್ಲ. ಎಂತ ಇದಿರಿ, ಎಂತ ದುರ್ವಿಧಿ. ಮಾತಿ ಮುಂಚೆ ಬಡವರ ಪರ ಸರ್ಕಾರ ಅಂತೀರಾ. ಎಲ್ಲಿ ಬಡವರು ಕಣ್ಣು ಸುರಿಸ್ತಾವ್ರೆ ದಾಂಡೇಲಿಲಿ. ಯಾವ ರೀತಿ? ಆ ಮಂಕಾಳ್ ವೈದ್ಯ ಅವ್ರೆ, ಏನಾಗಿದೆ ನಿಮ್ಗೆ ಮಂಕು? ಸಮುದ್ರ ಕಂಡ್ರೆ ಬರೇ ಈಜಕ್ ಬೀಳ್ತೀರಾ ಪರಂತು ಏನ್ರಿ ನಿಮ್ಗೇನ್ ಮಾನ ಮರ್ಯಾದೆ ಏನಾರ ಐತಾ ನಿಮ್ಗೆ? ಮೊದ್ಲು ದಾಂಡೇಲಿಗೆ ಬಂದು ಆ ಬಡವ್ರನ್ನ ಕಣ್ಣೀರೋಸ್ತಕ್ಕಂತ ಕೆಲಸ ಮಾಡ್ರಿ, ಆಯ್ತಾ? ಮತ್ತೆ ಇನ್ನ ಹೀಗೆ ವಿಶೇಷವಾಗಿ ನನ್ನ ಒಂದ್ ರೀತಿ ಕರ್ಮಭೂಮಿ ವೀರಾಪುರ ಗ್ರಾಮಕ್ಕೆ ಪ್ರತಿ ಸಲ ಮಳೆಗಾಲದಲ್ಲಿ ಏನಪ್ಪಾ ಆಗ್ತದೆ ಅಂದ್ರೆ MK ಹುಳಿಯಿಂದ ವೀರಾಪುರಕ್ಕೆ ಸಂಪರ್ಕ ಮಾಡತಕ್ಕಂತ ಸೇತುವೆ ಅದು ಮಳೆಗಾಲದಲ್ಲಿ ಮುಳುಗಡೆ ಆಗ್ಬಿಡುತ್ತೆ. ನಮ್ ವೀರಾಪುರ ಅಮರಾಪುರ ಸಂಪರ್ಕ ಕಟ್ಟಾಗ್ಬಿಡುತ್ತೆ. ಇಂಥ ಸಂದರ್ಭದಲ್ಲಿ ಸಾಕಷ್ಟು ಸಮಸ್ಯೆಗಳಾಗ್ತವೆ ಕಾಲೇಜು ವಿದ್ಯಾರ್ಥಿಗಳಿಗೆ, ರೈತಾಪಿ ವರ್ಗಕ್ಕೆ, ಮತ್ತೆ ಸಾಕಷ್ಟು ಸಂಪರ್ಕ 2-3 ದಿವಸ ಸಂಪರ್ಕ ಕಟ್ಟು. ಇಂಥ ಸಂದರ್ಭದಲ್ಲಿ ಏನಾದ್ರು ಅನಾರೋಗ್ಯಕ್ಕೆ ತುತ್ತಾದ್ರೆ ಸಾವು ನೋವು ಆಗೋ ಸಂಭವ ಇರ್ತವೆ. ಮತ್ತೆ ನಮ್ಮ ವೀರಾಪುರದಲ್ಲಿ ಸಾಕಷ್ಟು ಜಾನುವಾರುಗಳ ಸಾಕಣೆ ಇರುತ್ತೆ. ವಿಶೇಷವಾಗಿ ಪಶು ಆರೋಗ್ಯ ಕೇಂದ್ರ ಬೇಕು, ಮತ್ತೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಬೇಕು, ಮತ್ತೆ ಬಸ್ ತಂಗುದಾಣಗಳು ಬೇಕು ವೀರಾಪುರ ಅಮರಾಪುರಕ್ಕೆ. ಮತ್ತೆ ಬಸ್ ಸಮರ್ಪಕ ವ್ಯವಸ್ಥೆ ಇಲ್ಲ. ಮತ್ತೆ ವಿಶೇಷವಾಗಿ ನಮ್ಮ MK ಹುಬ್ಬಳ್ಳಿಲಿ ಸಹ ಅಷ್ಟೇ ಸಾಕಷ್ಟು ರೈತಾಪಿ ವರ್ಗದಿಂದ ಕೂಡಿದೆ. ಅಲ್ಲಿ ಒಂದು ರೈತ ಸಂಪರ್ಕ ಕೇಂದ್ರ ಮಾಡಬೇಕು. ಮತ್ತೆ ಉತ್ತರ ಕನ್ನಡ ಜಿಲ್ಲೆಯ ರಾಮನಗರ ಒಂದ್ ರೀತಿ ದಿನೇ ಸಾಕಷ್ಟು ವೇಗವಾಗಿ ಬೆಳೀತಾ ಇದೆ ರಾಮನಗರ. ಅದಕ್ಕೆ ಪ್ರತ್ಯೇಕ ತಾಲೂಕಾಗಿ ಮಾಡ್ಬೇಕು. ಯಾಕಪ್ಪ ಅಂತಂದ್ರೆ ಜೊಯ್ಡಾದಿಂದ ಸಾಕಷ್ಟು ಒಂದ್ ರೀತಿ ದೂರ ಇದೆ. ಮತ್ತೆ ಸಾಕಷ್ಟು ತಾಲೂಕು ಮಾಡ್ಲಿಕ್ಕೆ ಸಾಕಷ್ಟು ಪೂರಕವಾದ ಅಂಶಗಳಿದಾವೆ. ಹಾಗಾಗಿ ಹೀಗೆ ಹಲವಾರು ವಿಷಯಗಳಿದಾವೆ. ಇವನ್ನೆಲ್ಲ ಇಟ್ಕೊಂಡು ಮತ್ತೆ ವಿಶೇಷವಾಗಿ ದಾಂಡೇಲಿ ತಾಲೂಕು ಘೋಷಣೆಯಾಗಿ ಯಾವತ್ತೋ ಆದ್ರೂ ಇಲ್ಲೇವರೆಗೂ ಸಹ ಒಂದ್ ರೀತಿ ತಾಲೂಕು ಕೇಂದ್ರ ಆಗಿಲ್ಲ. ಅದೇ ರೀತಿ ನನ್ನ ಕಿತ್ತೂರು ತಾಲೂಕು ಸಹ ತಾಲೂಕು ಕಚೇರಿಗಳು ಬಂದಿಲ್ಲ. ಈ ರೀತಿ ಆಗ್ಬಿಟ್ರೆ ಯಾವ ರೀತಿ? ಬರೇ ವೋಟ್ ಬ್ಯಾಂಕ್ ಮಾತ್ರ ಬಂದು ವೋಟ್ ಹಾಕ್ಸ್ಕೊಂಡು ಹೋಗ್ತಾರೆ ಜನಪ್ರತಿನಿಧಿಗಳು ಪರಂತು ಇಲ್ಲೇವರೆಗೂ ಸಹ ಯಾವುದೇ ರೀತಿ ಸ್ಪಂದನೆ ಮಾಡೋದಿಲ್ಲ. ಏನಾಗಿದೆ? ದಯವಿಟ್ಟು ನಮ್ಮ ಜನಗಳ ಕಣ್ಣೀರೊರೆಸಿ ದಯವಿಟ್ಟು ಈಗ ಮನವಿ ಇಸ್ಕೊಂಡು ಹೋದ್ರು. ಅದು ಎಷ್ಟು ಕಾರ್ಯರೂಪಕ್ಕೆ ಬರ್ತೈತೋ ಗೊತ್ತಿಲ್ಲ ನನ್ನ ಪ್ರಕಾರ, ಆಯ್ತಾ? ದಯವಿಟ್ಟು ಅದು ಕಾರ್ಯರೂಪಕ್ಕೆ ಬರ್ಲಿ, ಅನುಷ್ಠಾನಕ್ಕಾಗ್ಲಿ, ಪತ್ರ ವ್ಯವಹಾರ ಆಗ್ಲಿ ಅಂತ ಹೇಳ್ಬಿಟ್ಟು ದಯವಿಟ್ಟು ಇವೆಲ್ಲ ನೋಡಿ ಪಾಪ ಇವರೆಲ್ಲ ರೈತಾಪಿ ವರ್ಗದವರು. ಮತ್ತೆ ವೀರಾಪುರ ಗ್ರಾಮಕ್ಕೆ ಸಾಕಷ್ಟು ಒಂದ್ ರೀತಿ 2 ಪೂಲ್ ಆಗ್ಬೇಕು, ಆಯ್ತಾ? ಅವನ್ನು ಸಹ ಒಂದ್ ರೀತಿ ರಸ್ತೆ ಒಂದ್ ರೀತಿ ಸಾಕಷ್ಟು ಕೆಟ್ಟಿದೆ, ಅದು ಸಹ ಸುಧಾರಣೆ ಆಗ್ಬೇಕು ಅಂತ ಹೇಳಿ ನಾನಿವತ್ತು ಹಲವಾರು ವಿಷಯಗಳ ಪರವಾಗಿ ನಾನಿವತ್ತು ನಮ್ಮ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಸಮಗ್ರ ಒಂದ್ ರೀತಿ ತಾಲೂಕುಗಳ ಜನತೆಯ ದೃಷ್ಟಿಯಿಂದ ಮನವಿ. ಈ ಚಳಿಗಾಲದ ಏನು ಒಂದು ಅಧಿವೇಶನದಲ್ಲಿ ನಾವು ಹಲವಾರು ಒಂದು ವಿಷಯಗಳನ್ನ ತಗೊಂಡು ಬಂದಿದ್ವಿ. ಅದೇ ರೀತಿ ನಮ್ಮ RB ತಿಮ್ಮಾಪುರ ಸಾಹೇಬರು ಕೂಡ ಬಂದಿದ್ರು. ನಮ್ಮ ಮನವಿಗಳನ್ನ ಅವ್ರಿಗೆ ಸಲ್ಲಿಸಿದೀವಿ. ಎಲ್ಲ ನಮ್ಮ ದಾಂಡೇಲಿ ಅವರ ಕೆಲವೊಂದು ತುಂಬಾ ತೊಂದರೆಗಳದಾವ, ಅಲ್ಲೇ ಮನೆಗಳದು, ಅವನ್ನೆಲ್ಲ ಸುಧಾರಣೆ ಮಾಡಿ ಕೊಡ್ಬೇಕು. ತಾಲೂಕುಗಳನ್ನು ಘೋಷಣೆ ಮಾಡ್ತಾ ಇದ್ದಾರೆ, ಯಾವುದು ಆಫೀಸ್ಗಳಲ್ಲಿ ಬರ್ತಾ ಇಲ್ಲ. ಜೊತೆಗೆ ಇನ್ನೊಂದು ನಾವು ನಮ್ಮ ಲೋಕೋಪಯೋಗಿ ಸಚಿವರಿಗೆ ಒಂದು ವಿನಂತಿ ಮಾಡ್ಕೊತಿದ್ರ ಪೂರ್ವವಾಗಿ ಎಲ್ಲಾ ತಾಲೂಕುಗಳಲ್ಲಿನ ರಸ್ತೆಗಳನ್ನ ಮೊದಲ ಅಭಿವೃದ್ಧಿ ಮಾಡ್ಬೇಕಾಗೈತಿ. ರಸ್ತೆಗಳನ್ನ ಅಭಿವೃದ್ಧಿ ಮಾಡ್ರಿ. ಮತ್ತು ತಾಲೂಕಾ ಏನು ಶಿಕ್ಷಣ ಇರ್ಬೋದು, ಮತ್ತು ಆರೋಗ್ಯ ಇಲಾಖೆಗಳನ್ನ ಇರ್ಬೋದು, ಸುಧಾರಣೆ ಮಾಡ್ಬೇಕಂತ ಹೇಳಿ ಒಂದೆರಡು ಮಾತುಗಳನ್ನ ನಾನು ಸಮಗ್ರ ಅಭಿವೃದ್ಧಿ ಹೋರಾಟ ಸಮಿತಿಯಿಂದ ನಾವು 2 ಮಾತುಗಳನ್ನು ಹೇಳಬಯಸ್ತೇನೆ. ನಮ್ಮ MK ಹುಬ್ಬಳ್ಳಿಯಲ್ಲಿ ಅನೇಕ ಸಮಸ್ಯೆಗಳು ನಾವು ನಮ್ಮ ಬಸವರಾಜವರು ಮುಂದಿಟ್ಟಿದ್ದಾರೆ. ಸಾಕಷ್ಟು ಸಮಸ್ಯೆಗಳನ್ನ ಅವರು ಪರಿಹಾರ ಕೂಡ ಮಾಡಿದ್ದಾರೆ. ನಾವು ಸದಾ ಅವರಿಂದ ನಾವು ಅವರ ಬೆಂಬಲವಾಗಿ ನಿಂತಿದ್ದೇವೆ. ಮತ್ತು ಇವತ್ತು ಚಳಿಗಾಲ ಅಧಿವೇಶನಕ್ಕೆ ನಾವು ಈಗಿಲ್ಲೇ ಬೆಳಗಿಂದ ಬಂದೀವಿ. ಇಲ್ಲಿ ನಮ್ಮ ಸಮಸ್ಯೆಯನ್ನು ನಾವು ಹೇಳ್ಕೊಂಡಿದ್ದೀವಿ. ಮತ್ತು RB ತಿಮ್ಮಾಪುರ ಅವರು ನಮ್ಮ ಸಮಸ್ಯೆಗಳನ್ನ ಅವರು ತಗೊಂಡು ಹೋಗಿದ್ದಾರೆ. ನಮಗೆ ಅವ್ರ ಮೇಲೆ ವಿಶ್ವಾಸ ಇದೆ. ಮತ್ತು ಅವರು ಅದ್ರ ಬಗ್ಗೆ ಅವರು ಅದ್ರ ಬಗ್ಗೆ ಆಕ್ಷನ್ ತೋದ್ರಂತ ನಮಗೆ ವಿಶ್ವಾಸ ಇದೆ. ಮತ್ತು ಅವರು ಇಷ್ಟೆಲ್ಲ ಮಾಡಿ ಅವರು ನಮ್ಮ ಈ ಸಮಸ್ಯೆಗೆ ಅವರು ಬೆಂಬಲ ಕೊಡಲಂತ ನಾವು ಮತ್ತೆ ಉಗ್ರ ಹೋರಾಟ ಮಾಡ್ತೇವೆ ಅಂತ ಇದ್ರ ನಾನು ಹೇಳ್ತೇನೆ. ನಮಸ್ಕಾರ. ನಾನು MK ಹುಬ್ಬಳ್ಳಿ ಊರಿನ ರೈತನಿದ್ದೇನೆ. ನಾನು ಬಾಳಪ್ಪ ಸಣ್ಣಪ್ಪ ಬಂದಕ್ನವ್ರು. ನಮ್ಮ ಹೊಲದಲ್ಲಿ KB ಅವರು ಅನಧಿಕೃತ ಲೈಟ್ ವಿದ್ಯುತ್ ಕಂಬಗಳನ್ನ ನೆಟ್ಟಿರುತ್ತಾರೆ. ರೈತನ ಪರ್ಮಿಷನ್ ಯಾವುದೂ ಇಲ್ಲದ, ಯಾರನ್ನು ಕೇಳದ ವಿದ್ಯುತ್ ಕಂಬಗಳನ್ನ ನೆಟ್ಟಿರುತ್ತಾರೆ. ಈ ರೈತನ ತಾಯಿಯ ಸಮಾಧಿ ಮೇಲೂ ವಿದ್ಯುತ್ ಕಂಬಗಳನ್ನ ನೆಟ್ಟಿರುತ್ತಾರೆ. ಇದನ್ನ ಸರಿಯಾಗಿ ಶಾಸಕರು ಗಮನ ತಗೊಂಡು ಇದನ್ನ ನಮಗೆ ಬಗೆಹರಿಸಿ ಕೊಡಬೇಕಾಗಿ ವಿನಂತಿ. ಯಾವುದೇ ರೀತಿ ರೈತಗೆ ಪರಿಹಾರನೂ ಕೊಟ್ಟಿಲ್ಲ, ಯಾವುದೇ ರೀತಿ ಪರ್ಮಿಷನ್ ತಗೊಂಡಿಲ್ಲ. ಅನಧಿಕೃತವಾಗಿ ಕಂಬಗಳನ್ನು ನೆಟ್ಟು
ತಮ್ಮ ಕೆಲಸಗಳನ್ನ ಮಾಡಿಕೊಂಡು ಹೋಗಿರ್ತಾರೆ. ಇಂದ ಬಹಳ ಒಂದು ಇದು ಇಟ್ಕೊಂಡು ಬಂದಿದ್ದೇವೆ. ನಮ್ದು ಇಲ್ಲಿ ಕೆಲಸ ಆಗ್ಬೋದು ಅಂತ ಹೇಳಿ G+2 ಮನೆಗಳ ಸಲುವಾಗಿ ನಾವು ಬಹಳ ದಿವಸದಿಂದ ಹೋರಾಟ ಮಾಡ್ತಾ ಇದ್ದೇವೆ. ಅದರಲ್ಲಿ ನಮ್ಮ ಬಸವರಾಜ್ ಸರ್ದು ಬಹಳ ದೊಡ್ಡ ಪಾತ್ರ ಇದೆ. ಅದು ವಿಷಯ ಎಲ್ಲ ಸತ್ ಹೋಗ್ಬಿಟ್ಟಿತ್ತು. ಇವ್ರು ಬಂದು ಎಲ್ಲ ಆಮೇಲೆ ಹೊರಗೆ ತೆಗೆದ್ರು. ಆಮೇಲೆ ನಾವು ಬಹಳಷ್ಟು ಹೋರಾಟಗಳ ಮಾಡಿದ್ವಿ. ಆದ್ರೂ ಇನ್ನೂವರೆಗೂ ಸ್ವಲ್ಪ ಇವ್ರು ಬಂದು ಅದು ತೆಗಿದ್ರಂತ ಹೇಳಿ 108 ಮನೆ ಸಿಕ್ಕಿದ್ವು. ಆಮೇಲೆ ಇನ್ನೂವರೆಗೂ ಯಾವ್ದು ಕೆಲಸ ಆಗ್ತಾ ಇಲ್ಲ. ಬರೇ ಹೋರಾಟನೇ ಮಾಡ್ತಾ ಇದ್ದೇವೆ. ಕೆಲಸ ಅಂತೂ ಯಾವ್ದು ಆಗ್ತಾ ಇಲ್ಲ. ಅದೇ ಪ್ರತಿಯೊಂದಕ್ಕೂ ನಾವು ಹೋರಾಟ ಮಾಡ್ಕೊಂಡೇ ಪಡಿಬೇಕು. ದಾಂಡೇಲಿ ಅಲ್ಲಿ ಆ ಪರಿಸ್ಥಿತಿ ಆಗ್ಬಿಟ್ಟಿದೆ. ಅದರ ಸಲುವಾಗಿ ನಮ್ದು G+2 ಮುಖ್ಯವಾಗಿ G+2 ಮನೆಗಳದ ಫಲಾನುಭವಿಗಳದ್ದು ಗೋಳು ಬಾಳ ಆಗ್ಬಿಟ್ಟಿದೆ. ಅದನ್ನ ನೋಡಕ್ ನಮ್ಗೆ ಆಗ್ತಾ ಇಲ್ಲ. ಅದು ಬೇಗ ಸ್ವಲ್ಪ ಆಗ್ಬಿಟ್ರೆ ಬಹಳ ಒಳ್ಳೇದಾಗತ್ತೆ. ಇದೇ ನಮ್ಗೆ ಸರ್ಕಾರಕ್ಕೆ ಮನವಿ. ಬಸಪ್ಪ ಮೈನ್ ಕಪ್ ಸಾಕಿನ ಹಿರಾಪುರ. ನಮ್ಮ ಮುಳುಗಡೆ ಹೊಳಿ ಬಂದ ಲೈಟ್ ಕಂಬಗಳು 6 ಕಂಬಗಳು ಬಿದ್ದು ಹೋಗಿರ್ತಾವ. ಒಂದು 8 ವರ್ಷ ಆತ್ರಿ ಕಾಡಾಕೈತ್ರಿ. ಅವರು ಲೈಮನ್ಗಳು ಅಡಿಗೆ ಸರ್ಗೆ ಹೇಳಿನು ಮತ್ತು ಮಿನಿಸ್ಟರ್ಗಳು ಹೇಳಿದ್ರು, ಯಾರು ದಾದ ಮಾಡಲಿಲ್ಲ. ಅದ್ರ ಸಲುವಾಗಿ ನಾವು ನೇರವಾಗಿ ನಮಗೆ ಕಷ್ಟ ಆಗೈತೆ ರೈತಗ. ಅವನ ಲೈಟ್ ಕಂಬ ನಮಗೆ ನೇರವಾಗಿ ಅದನ್ನ ನಮಗೆ ಮಾಡಿಕೊಡ್ಬೇಕು. ಅವ್ನ ಕಂಬ ಹೋಗಿ ಕೊಡ್ಬೇಕ್ರಿ. ಇವತ್ತು ಸುವರ್ಣಸೌಧದ ಚಳಿಗಾಲದ ಅಧಿವೇಶನದ ಪ್ರತಿಭಟನೆ ಇವತ್ತು ಒಂದ್ ರೀತಿ ಸಾಂಕೇತಿಕವಾಗಿ ತಾತ್ಕಾಲಿಕವಾಗಿ ಮುಂದೂಡ್ತಾ ಇದೀವಿ. ಇದನ್ನ ನಾವು ಪೂರ್ಣಗೊಳಿಸಿಲ್ಲ. ಯಾಕಪ್ಪ ಅಂತಂದ್ರೆ ಯಾವಾಗೂ ಹೋರಾಟಗಳು ನನ್ನ ಪ್ರಕಾರ ಜೀವಂತವಾಗಿ ಇಟ್ಟಿರ್ತೀವಿ ನಾವು. ಹೋರಾಟಗಳು ಅದು ಇದಾಗಿರ್ಲಿ ಅಥವಾ ಸಣ್ಣದಾಗಿರ್ಲಿ ದೊಡ್ಡದಾಗಿರ್ಲಿ. ಯಾಕಪ್ಪ ಅಂತಂದ್ರೆ ಸಮಸ್ಯೆಗಳು, ಜಲವಂತ ಸಮಸ್ಯೆಗಳು ಪರಿಹಾರ ಆಗೋವರೆಗೂ ಯಾವುದೇ ಹೋರಾಟಗಳು ಸಹ ಜೀವಂತವಾಗಿರ್ತವೆ. ಅದನ್ನ ನಾವು ಇವನ್ನ ಮುಂದೂಡಿದೀವಿ ಅಷ್ಟೇ. ಯಾಕಪ್ಪ ಅಂತಂದ್ರೆ ನಮ್ಮ ಎಲ್ಲಾ ಸಮಸ್ಯೆಗಳು ಈಗ ಮಾನ್ಯ ಸಚಿವರು ಬಂದ್ರು, ಗೌರವಾನ್ವಿತ ಸಚಿವರು, ನಾನೆಲ್ಲ ನೋಡ್ತೀನಿ, ಸಂಬಂಧಪಟ್ಟ ಇಲಾಖೆಗೆ ತಲುಪಿಸ್ತೀನಿ ಅಂತಕ್ಕಂಥ ಆಶಾಮನೋಭಾವನೆ ವ್ಯಕ್ತಪಡಿಸಿದ್ದಾರೆ. ವಿಶೇಷವಾಗಿ ನಾನೆಲ್ಲ ಗ್ರಾಮಸ್ಥರು ಮತ್ತೆ ವಿಶೇಷವಾಗಿ ದಾಂಡೇಲಿಯಿಂದ ಎಲ್ಲ ನನ್ನ ಸಹೋದರ ಸಹೋದರಿಯರು ಎಲ್ಲರೂ ಸಹ ಅವರವರ ಸಮಸ್ಯೆಗಳ ಬಗ್ಗೆ ಚೆನ್ನಾಗಿ ಚರ್ಚೆ ಆಗಿದೆ. ಈಗ ನಾನು ಕೇಳೋದಿಷ್ಟೇ, ಆದಷ್ಟು ಈ ಸುವರ್ಣ ಗಾರ್ಡನ್ ನಲ್ಲಿ ಯಾಕಪ್ಪ ಅಂದ್ರೆ ಸಾಕಷ್ಟು ಸಮಸ್ಯೆಗಳಿಗೆ ಪರಿಹಾರ ಮಾಡ್ಕೊಂಡಿದೀವಿ ನಾವು, ಮಾಡ್ಕೊಂಡಿಲ್ಲ ಅಂತಲ್ಲ. ವಿಶೇಷವಾಗಿ ನಾನೇ ಉದಾಹರಣೆ. ಅದ್ರ ಜೊತೆಗೆ ಇತ್ತೀಚೆಗೆ ಸ್ವಲ್ಪ ಎಲ್ಲ ಸಮಸ್ಯೆಗಳು ಪರಿಹಾರ ಆಗೋದು ತುಂಬಾ ಲೇಟ್ ಆಗ್ತಾ ಐತೆ. ಹಾಗಾಗಿ ದಯವಿಟ್ಟು ಈಗ ಉದಾಹರಣೆ ನೋಡಿ, ಆ G+2 ಮನೆಗಳ್ದು ದಯವಿಟ್ಟು ತುಂಬಾ ಸೀರಿಯಸ್ ಆಗಿ ತಗೋಬೇಕು. ಯಾಕಪ್ಪ ಅಂದ್ರೆ ದುಡ್ಡೆಲ್ಲ ಕೊಟ್ಟಿದ್ದಾರೆ, ಎಲ್ಲ ಕೊಟ್ಟಿದ್ದಾರೆ. ಬಟ್ ಅವರು 2016ರಿಂದ ಬರೇ 9 ವರ್ಷದಾಗೆ ಬರೇ 1100 ಮನೆ ದುಡ್ಡು ಬಿಡುಗಡೆ ಆಯ್ತು. ಬರೀ 106 ಮನೆ ಕಟ್ಟಕ್ಕೆ ನೀವು ಏನ್ ಮಾಡಿದ್ರಿ? ಆ ಸರ್ಕಾರಿ ಇಲಾಖೆ ಅದ್ ಏನಾಯ್ತೋ ಇಲ್ವೋ. ಹಾಗಾಗಿ ಮತ್ತೆ ಮಾತಾಡೋದ್ ಬೇಡ. ಹಾಗಾಗಿ ದಯವಿಟ್ಟು ಇದಕ್ಕೆಲ್ಲ ಕೋಆಪರೇಷನ್ ಮಾಡಿದ್ರೆ ದಯವಿಟ್ಟು ಪೊಲೀಸ್ ಇಲಾಖೆ ಮತ್ತೆ ಎಲ್ಲರೂ ಅಧಿಕಾರಿಗಳು ಅವ್ರಿಗೆಲ್ಲರಿಗೂ ಧನ್ಯವಾದ ಹೇಳ್ತಾ, ದಯವಿಟ್ಟು ಈ ವಿಷಯಗಳನ್ನ ದಯವಿಟ್ಟು ಇವನ ಬಗೆಯವ್ರಿಗೂ ಸಹ ನಾವಂತೂ ಇದನ್ನ ಜೀವಂತವಾಗಿ ಇಟ್ಟಿರ್ತೀವಿ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ ಈ ಹೋರಾಟನ ನಾವು ಮುಂದೂಡ್ತಾ ಇದ್ದೀವಿ ತಾತ್ಕಾಲಿಕವಾಗಿ. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.